ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ಪ್ರಕರಣ ಸಂಬಂಧ ದುರುಳರ ಮೊಬೈಲ್ನ ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿದ್ದಾರೆ. 12 ಮಂದಿ ಆರೋಪಿಗಳ ಫೋನ್ ರಿಟ್ರೀವ್ ಆಗಿದೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದಂತಹ ಪ್ರಕರಣ ಸಂಬಂಧ 12 ಮಂದಿ ಆರೋಪಿಗಳ ಮೊಬೈಲ್ ಅನ್ನು ವಶಕ್ಕೆ ಪಡೆದಿದ್ದಂತಹ ಪೊಲೀಸರು ರಿಟ್ರೀವ್ಗಾಗಿ ಎಫ್ಎಸ್ಎಲ್ಗೆ ಸಿಸಿಬಿ ರವಾನೆ ಮಾಡಿದೆ. ಆರೋಪಿಗಳ ಖಾತೆಗಳು ಪೋಸ್ಟ್ ರಿಟ್ರೀವ್ಗೆ ಈಗ ರವಾನೆ ಮಾಡಲಾಗಿದೆ. ಕಾರಣ ಅವರುಗಳು ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ರು. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ಅನ್ನು ಸಿದ್ಧಪಡಿಸಲಾಗುತ್ತೆ. 43 ಅಕೌಂಟ್ಗಳ ವಿರುದ್ಧ ನಟಿ ರಮ್ಯಾ ಅವರು ದೂರನ್ನು ದಾಖಲು ಮಾಡಿದ್ರು. ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಕೆಟ್ಟ ಮೆಸೇಜ್ಗಳನ್ನು ಕಳಿಸಲಾಗಿತ್ತು ಅನ್ನೋದರ ಸ್ಕ್ರೀನ್ ಶಾಟ್ ಸಮೇತವಾಗಿ ದೂರನ್ನು ದಾಖಲು ಮಾಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವರ ಬಂಧನ ಆಗಿದೆ, ಜೈಲ್ಗೂ ಕೂಡ ಕಳಿಸಲಾಗಿದೆ, ಅವರಿಗೆ ಜಾಮೀನು ಕೂಡ ಸಿಕ್ಕಿಲ್ಲ. ಇದರ ನಡುವಲ್ಲಿ ಅವರುಗಳು ಯಾವ ಅಕೌಂಟಿಂದ, ಯಾವ ಹೆಸರಿನಿಂದ ಮತ್ತು ಯಾವ ರೀತಿಯಾದಂತಹ ಮೆಸೇಜ್ಗಳನ್ನು ಕಳಿಸಿದ್ರು, ಯಾರ್ಯಾರಿಗೆ ಕಳಿಸಿದ್ರು, ಇದೆಲ್ಲವೂ ಕೂಡ ಹೊರಕ್ಕೆ ಬರುತ್ತೆ. ಅಶ್ಲೀಲ ಕಮೆಂಟ್ ಮಾಡಿದ್ದ ಕೀಚಕರಿಗಿಲ್ಲ ಬೇಲ್. 2 ತಿಂಗಳು ಕಳೆದರೂ ಕೂಡ ಜಾಮೀನಿನ ಭಾಗ್ಯ ಲಭ್ಯವಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಉಳಿದವರು ಕೂಡ. ಮಕ್ಕಳ ಪರಿಸ್ಥಿತಿ ಕಂಡು ಈಗ ಬಡ ಪೋಷಕರು ಹೈರಾಣಾಗಿದ್ದಾರೆ. ಜೈಲಿನಿಂದ ಹೊರತರಲು ಪೋಷಕರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಕ್ಕಳನ್ನ ಬಿಡಿಸ್ಕೊಡಿ ಅಂತ ಅಂಗ್ಲಾಚ್ತಾ ಇದ್ದಾರೆ. ಇತ್ತ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಸಿಬಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ತಂದೆ ತಾಯಿಗೆ ತಮ್ಮ ಮಕ್ಕಳು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅರಿವೇ ಇರಲ್ಲ. ಸದಾಕಾಲ ಮೊಬೈಲ್ನಲ್ಲಿ ಮುಳುಗಿರ್ತಕ್ಕಂತಹ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗೆ ಯಾವ ಮಾಹಿತಿಯೂ ಇರಲ್ಲ. ಯಾಕಂದರೆ ಅವರೆಲ್ಲ ಬಡ ಕುಟುಂಬಸ್ಥರು, ಓದಿರಲ್ಲ. ಇವ್ರುಗಳ ಮಾಡುವಂತಹ ಚೇಷ್ಟೆಗಳು ಅವ್ರಿಗೆ ಗೊತ್ತಾಗಬೇಕು. ಇಂತಹ ಸಂದರ್ಭ ಬಂದಾಗ ಬಾಯ್ ಬಡ್ಕೊಳ್ಳುವಂತಹ ಪರಿಸ್ಥಿತಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಸದ್ಯ ಮೊಬೈಲ್ ರಿಟ್ರೀವ್ಗೆ ಕಳಿಸಲಾಗಿದೆ. ಎಲ್ಲ ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಕಳಿಸಿದ್ದಾರೆ. ಕೇವಲ 12 ಮಂದಿನ? ಯಾಕೆ ಕೇವಲ 12 ಮಂದಿ? ದಿವ್ಯಾ, ನಟಿ ರಮ್ಯಾ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲವಾಗಿ ಸಂದೇಶವನ್ನು ಕಳಿಸಿದಂಥ ಆರೋಪದ ಮೇಲೆ ನಟಿ ರಮ್ಯಾ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿಗೆ ಒಂದು ದೂರನ್ನು ಕೊಟ್ಟಿದ್ರು. ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಂಥ ಸಿಸಿಬಿ ಪೊಲೀಸರು ಒಟ್ಟು 12 ಜನ ಆರೋಪಿಗಳನ್ನು ಬಂಧನ ಮಾಡಿ ತನಿಖೆಯನ್ನು ಮಾಡಿರುವಂಥದ್ದು. ತನಿಖೆ ವೇಳೆ ತನಿಖೆಯ ಭಾಗವಾಗಿ ಬಂಧಿತ 12 ಜನ ಆರೋಪಿಗಳ ಮೊಬೈಲ್ಗಳನ್ನು ಸೀಜ್ ಮಾಡಿದಂಥ ಪೊಲೀಸರು ಅವೆಲ್ಲವನ್ನು ಕೂಡ ರಿಟ್ರೀವ್ ಮಾಡಲಿಕ್ಕೆ ಕಳಿಸಿರುವಂಥದ್ದು. ರಿಟ್ರೀವ್ ಮಾಡಿ ಅದರಲ್ಲಿ ಬಂದಂಥ ಅಂಶಗಳನ್ನು ಪರಿಗಣನೆ ಮಾಡಿ ಅದಾದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಒಂದು ಕಡೆ ಈಗಾಗಲೇ ಸಿಸಿಬಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂಥ ಒಟ್ಟು 12 ಜನ ಆರೋಪಿಗಳ ಮೊಬೈಲ್ಗಳನ್ನು ಮಾತ್ರ ಸೀಜ್ ಮಾಡಿರುವಂಥ ಪೊಲೀಸರು ಅದನ್ನು ರಿಟ್ರೀವ್ಗೆ ಕಳಿಸಿರುವಂಥದ್ದು. ಅದರ ವರದಿಗಾಗಿ ಈಗಾಗಲೇ ಕಾಯ್ತಾ ಇರುವಂಥದ್ದು. ಅದರ ವರದಿ ಬರ್ತಿದ್ದಂಗೆ ಬಂಧಿತ 12 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ. ಉಳಿದ ಆರೋಪಿಗಳು ಯಾರೂ ಸಿಕ್ಕಿಲ್ಲ, ಅವರನ್ನು ಅಬ್ಸ್ಕ್ಯಾಂಡ್ ಅಂತ ಹೇಳಿ ತೋರಿಸಿ ಅಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಕೆಲಸವನ್ನು ಸಿಸಿಬಿ ಪೊಲೀಸರು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಬಂಧಿತ 12 ಜನ ಆರೋಪಿಗಳೇನಿದ್ದಾರೆ ಇವರಿಗೆ ಕಳೆದ 2 ತಿಂಗಳಾದರೂ ಕೂಡ ಇನ್ನೂ ಕೂಡ ಜಾಮೀನು ಲಭ್ಯವಾಗ್ತಿಲ್ಲ. ಕಾರಣ ಸೆಷನ್ಸ್ ಕೋರ್ಟ್ ಬಂಧಿತ ಆರೋಪಿಗಳ ಜಾಮೀನನ್ನು ಕ್ಯಾನ್ಸಲ್ ಮಾಡಿರುವ ಕಾರಣ ಇವರು ನೆಕ್ಸ್ಟ್ ಲೆವೆಲ್ ಈಗ ಹೈಕೋರ್ಟ್ಗೆ ಜಾಮೀನಿಗೆ ಮೊರೆ ಹೋಗುವ ಅನಿವಾರ್ಯದಲ್ಲಿ ಇರುವಂಥದ್ದು. ಈಗಾಗಲೇ ಆರೋಪಿಗಳಿಗೆ ಜಾಮೀನು ಸಿಗದ ಕಾರಣ ಪೋಷಕರು ಸಾಕಷ್ಟು ಹೈರಾಣಾಗಿ ಹೋಗಿರುವಂಥದ್ದು. ಪದೇ ಪದೇ ವಕೀಲರ ಮೂಲಕ ಒತ್ತಡ ಏರಿ ಜಾಮೀನನ್ನು ಪಡೆಯುವ ಪ್ರಯತ್ನವನ್ನು ಮಾಡ್ತಿದ್ರು ಕೂಡ ಆರೋಪಿಗಳಿಗೆ ಜಾಮೀನು ಸಿಗದೇ ಇರುವಂಥ ಕಾರಣಕ್ಕಾಗಿ ಪೋಷಕರು ಎಲ್ಲೋ ಒಂದು ಕಡೆ ಹೈರಾಣಾಗಿ ಹೋಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.